ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೆಂಟ್ ಮೇರಿಸ್ ಐಎಸ್ಸಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಭರ್ಜರಿ ಸಾಧನೆ ಮಾಡಿದ್ದಾರೆ. ಜೀವನ್ ಚಟ್ರಾಡ್ ಅವರು 911ನೇ ರ್ಯಾಂಕ್ ಮತ್ತು ಎಂಆರ್ ಸುಜನ್ ಅವರು 936ನೇ ರ್ಯಾಂಕ್ ಪಡೆದು ತಮ್ಮ ವಿಭಾಗಗಳಲ್ಲಿ ದೇಶದ ಮೊದಲ 1000 ಬ್ಯಾಂಕ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಮೋಹಿತ್ ಎಚ್ವಿ 99.01%, ಮನ್ವಿತಾ ಹೆಚ್ಆರ್ 97.10, ಇತಾಶ್ರೀ ಬಿಜಿ 96.89, ಸೈಯದ್ ಅರ್ನಾಬ್ ಅಲೀಂ 96.73, ಚಿನ್ಮಯ್ ಎನ್ಕೆ 96.67, ಅದಿತಿ ಆರ್ 95.59, ಆಭರಣ ಹೆಗ್ಗಡತಿ ಎಚ್ಎಂ 95.33, ತನ್ಮಯಿ ಬಿಎನ್ 95.06, ದಿಲೀಪ್ ಎಲ್ಕೆ 94.92, ಲಕ್ಷ್ಮಿ ಯುವಿ 94.43, ಅಶ್ವಿನಿ ಜಿ ಮೊಗವೀರ 94.28 ಮತ್ತು ಶೆಡೋಲೆ ಸೌಂದರ್ಯ 94.06% ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಕಳೆದ ವರ್ಷ ನೀಟ್ 2025 ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ 74ನೇ ರ್ಯಾಂಕ್ ಬಂದಿತ್ತು. ಈ ವರ್ಷವೂ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನ ಮುಂದುವರೆಸಿದ್ದಾರೆ. ಇದು ನಮ್ಮ ಶಾಲೆಯ ಉತ್ತಮ ಶಿಕ್ಷಣ ಪದ್ಧತಿ ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜೆರಾಲ್ಡ್ ಲೋಬೋ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ಸೇಂಟ್ ಮೇರೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಐಎಸ್ಸಿ ಕಾಲೇಜ್ ಉಂಡೆದಾಸಹಳ್ಳಿ ಇದು 3ನೇ ಬಾರಿ ನಾವು ರೆಕಾರ್ಡ್ ಬ್ರೇಕ್ ಮಾಡಿದ್ದೀವಿ. ಯಾಕಂದರೆ ಪ್ರತಿ ಸಾರಿ ನಾವು ಒಂದು 12ರಿಂದ 15 ಮಕ್ಕಳನ್ನು ನಾವು ಕಳಿಸ್ತಾ ಇದ್ದೇವೆ. ಈ ಸತಿ ಸಹಿತ ರೆಕಾರ್ಡ್ ಬ್ರೇಕ್ ಮಾಡಿದ್ದೀವಿ. ಇದರಲ್ಲಿ ಈ ವರ್ಷ ಏನಂತ ವಿಶೇಷ ಅಂದರೆ ದೇಶದ ಟಾಪ್ 1000 ರ್ಯಾಂಕ್ನಲ್ಲಿ 2 ಸ್ಟೂಡೆಂಟ್ಸ್ ನಮ್ಮವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಅದೊಂದು ರಿಯಲಿ ಒಂದು ದೊಡ್ಡ ಸಾಧನೆ. ಅದರಲ್ಲಿ ಜೀವನ್ ಚಟ್ರಾದ್ ಅವನು 911ನೇ ರ್ಯಾಂಕ್ ಪಡ್ಕೊಂಡಿದ್ದಾನೆ ಮತ್ತು ಎಂಆರ್ ಸುಜನ್ ಅವನು 936ನೇ ರ್ಯಾಂಕನ್ನು ಪಡೆದು ನಮ್ಮ ವಿಭಾಗದಲ್ಲಿ ದೇಶದ ಮೊದಲ 1000 ರ್ಯಾಂಕ್ಗಳಲ್ಲಿ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಉಳಿದಂತೆ ಮೋಹಿತ್ ಹೆಚ್ವಿ 99.01%, ಮನ್ವಿತ್ ಹೆಚ್ಆರ್ 97.1%, ಹಿತಶ್ರೀ 96.89%, ಸೈಯದ್ ಅರ್ನಾಬ್ ಅಲೀಂ 96.73, ಚಿನ್ಮಯ್ 96.67%, ಅದಿತಿ 95.59%, ಆಭರಣ ಹೆಗ್ಗಡತಿ ಎಚ್ಎಂ 95.33%, ತನ್ಮಯ್ ಬಿಎನ್ 95.06%, ದಿಲೀಪ್ 94.92%, ಲಕ್ಷ್ಮಿ 94.43%, ಅಶ್ವಿನಿ ಮೊಗವೀರ 94.28%, ಹೀಗೆ ಮತ್ತು ಶೆಡೋಲ್ ಸೌಂದರ್ಯ 94.06% ಗಳಿಸಿ ಅತ್ಯುತ್ತಮ ಸಾಧನೆ ಪಡೆದಿದ್ದಾರೆ. ಹಾಗೂ 90ಯಿಂದ ಇನ್ನೂ ಸುಮಾರು ಮಕ್ಕಳು 90% ಆ್ಯಂಡ್ ಎಬೋ ಇನ್ನೂ ಸುಮಾರು ಮಕ್ಕಳು ಪಡೆದುಕೊಂಡು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಶಾಲೆಯ ಆಡಳಿತ ಮಂಡಳಿಯು ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂಬರುವ ಮೆಡಿಕಲ್ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಶುಭ ಹಾರೈಸಿದ್ದಾರೆ. ನಾನು ಸೆಂಟ್ ಮೇರಿಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸ್ಟಡಿ ಸೆಷನಿಂದ ಹಿಡಿದು ಎಲ್ಲ ಡೌಟ್ ಕ್ಲಿಯರೆನ್ಸು ಎಲ್ಲ ಚೆನ್ನಾಗಿದೆ. ಫ್ಯಾಕಲ್ಟೀಸು ತುಂಬ ಚೆನ್ನಾಗಿದ್ದಾರೆ. ಮತ್ತು ನಮಗೇನೇ ಡೌಟ್ಸ್ ಇದ್ದರೂ ಎಲ್ಲನೂ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ನಮಗೆ ಡೈಲಿ ಮಾರ್ಕ್ಸ್ ನಡೆಯುತ್ತೆ, ವಾರಕ್ಕೊಂದ್ಸತಿ ಮಾರ್ಕ್ಸ್ ನಡೆಯುತ್ತೆ. ಅದನ್ನು ಪೇಪರ್ ಅನಲೈಸ್ ಮಾಡಿ ನಮ್ಮ ಮಿಸ್ಟೇಕ್ಸ್ ಎಲ್ಲಿದೆ ಅದನ್ನು ಹೇಳ್ಕೊಟ್ಟು ಚೆನ್ನಾಗಿ ಎಲ್ಲ ಟೀಚಿಂಗ್ ಮಾಡ್ತಾರೆ. ಆಮೇಲೆ ಈಗ ನೀಟಲ್ಲೂ ಅಷ್ಟೇ ಪ್ರತಿದಿನ ಎಲ್ಲ ಡೌಟ್ ಕ್ಲಿಯರ್ ಮಾಡಿ ನಮ್ದು ಏನೇ ತಪ್ಪಿದ್ರು ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಮಾರ್ಕ್ಸ್ ಬರೋ ತನಕ ಮಾಡಿದ್ದಾರೆ. ಎಲ್ರಿಗೂ ಸೆಂಟ್ ಮೇರಿ ಸ್ಟಾಫ್ಸ್ ಮತ್ತು ನನ್ನೆಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು. ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ. ಫ್ರಮ್ ದ ಡೇ 1 ನನಗೆ ಹೆಲ್ಪ್ ಮಾಡಿದೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ಇರೋದು, ಡೈಲಿ ಮಾಕ್ ಟೆಸ್ಟ್ ಇರೋದು, ಎಸ್ಪೆಷಲಿ ರೀನೀಟ್ ಆದಮೇಲೆ ತುಂಬ ಕೇರ್ ತೊಗೊಂಡ್ರು. ಆಮೇಲೆ ಪ್ರತಿಯೊಂದು ಡೌಟ್ನು ಕ್ಲಿಯರ್ ಮಾಡ್ತಾಯಿದ್ರು. ಪೇಪರ್ ಡಿಸ್ಕಷನ್ಸ್ ಇರೋದು ಯಾವಾಗಲೂ. ಆಮೇಲೆ ಏನೇ ಪರ್ಸನಲ್ ಡೌಟ್ಸ್ ಇದ್ದರೂ ಸರ್ ಹತ್ರ ಹೋಗಿ ಕೇಳ್ಬೋದಿತ್ತು. ಪ್ರತಿ ಟೀಚರ್ಸ್ ಮನು ಸರ್, ವಿನೀತ್ ಸರ್, ಉಪೇಂದ್ರ ಸರ್ ಮತ್ತು ತೇಜಸ್ ಸರ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಆಲ್. 11th 12th ಎರಡೂ ಇಲ್ಲೇ ಓದಿದ್ದು. ಇವಾಗ ರೀನೀಟಲ್ಲಿ 97% ಬಂದಿದೆ. ನಾನು ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾವಿನ್ ಸರ್, ಮನು ಸರ್, ಪ್ರಿಯಾ ಮ್ಯಾಮ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟಿಂದ ನನಗೆ ಇಷ್ಟು ತೆಗ್ಯೋಕ್ಕೆ ಸಾಧ್ಯ ಆಯಿತು. ಸಂಜೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತಿತ್ತು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಸಪೋರ್ಟ್ ಮಾಡಿದ್ರು. ನೀಟ್ ಮುಗ್ದಾದ್ಮೇಲೆ ರೀನೀಟ್ ಮತ್ತೆ ಕರೆದ್ರು. ಒಂದೇ ದಿನಕ್ಕೆ ವಾಪಸ್ ಕರೆದ್ರು. ಮತ್ತೆ ಸಪೋರ್ಟ್ 1 ತಿಂಗಳು ಕಂಪ್ಲೀಟಾಗಿ ಕೋಚಿಂಗ್ ಕೊಟ್ಟರು. ಡೈಲಿ ಮಾಕ್ ಟೆಸ್ಟ್ಗಳು ಮಾಡ್ತಿದ್ರು. ಹಾಗೆ ಸಂಜೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತಿತ್ತು. ತುಂಬ ಸಪೋರ್ಟ್ ಮಾಡಿದ್ರು.
ನಿರ್ದೇಶಕರಾದ ಗ್ಯಾವಿನ್ ಲೋಬೋ, ನೀಟ್ ಮತ್ತು JEE ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಮನು ಕೌಶಲ್, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.